ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ನೋಡ್ರಿ ಫ್ರೆಂಡ್ಸ್, ಈಗ ಎಲ್ಲಿ ಬಂದಿದ್ದೀನಪ್ಪ ಅಂದ್ರೆ ಫಂಕ್ಷನಿಗೆ ಬಂದೀನಿ. ಅಲ್ಲಿ ಪ್ಲೇಟು ಅವೆಲ್ಲ ಇರ್ತಾವಲ್ರಿ ಫ್ರೆಂಡ್ಸ್, ಅವೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಂದ್ರೆ ನಾನು ಸ್ವಲ್ಪ ಜನ ಅಂದ್ರೆ ನಾವು ಯಾರ್ಯಾರು ಹೋಗಿದ್ವಿ ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು ನೀವು, ನಾವೆಲ್ಲರೂ ಕ್ಲೀನ್ ಮಾಡ್ತಾಯಿದ್ವಿ. ಮದುವೆ ಫಂಕ್ಷನ್ ಇತ್ತು, ಹಂಗಾಗಿ ಅಲ್ಲಿ ಹೋಗಿದ್ವಿ ವಾಡಪಿಗೆ ಅಂತೇಳ್ಬಿಟ್ಟು. ಕೆಲ್ಸಕ್ಕೆ ಹೋಗಿದ್ದೆ ನಾನು. ಆಮೇಲೆ ಇದು ವಾಟಿ, ಆಮೇಲೆ ಬಟ್ಲೆಲ್ಲ ಅವೆಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ವಿ. ಸುಮ್ಮನೆ ಏನಿಲ್ಲ, ಅವರು ಪಾತ್ರೆ ಉಜ್ಜಿ ಇಡ್ತಾರೆ, ಅದು ನೀರಿರುತ್ತಲ್ವ, ಆ ನೀರು ಬಟ್ಟೆಯಿಂದ ಒರೆಸೋದು ಅಷ್ಟೇ ಕೆಲಸ ನೋಡ್ರಿ. ಆಮೇಲೆ ನಾನು ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಆಮೇಲೆ ಇದು ನೋಡಿರಿ, ಸಲಾಡ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಬೇರೆಯವರು. ಅಂದರೆ ನಾವು 10 ಜನ ಹೋಗಿದ್ವಿ. 4 ಜನ ಈ ಕಡೆ, 4 ಜನ ಆ ಕಡೆ, 4 ಜನ ಚಪಾತಿ ಎಲ್ಲ ಮಡಚಿಡೋದು ಆ ಕಡೆ. ನೋಡಿರಿ ಫ್ರೆಂಡ್ಸ್, ನಾನಿವಾಗ ಸೀರೆ ಉಟ್ಕೊಂಡಿದ್ದೀನಿ. ಯಾವ ಥರ ಕಾಣಿಸ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಸೀರೆ ಉಟ್ಕೊಂಡಿದ್ದೀನಿ ನೋಡಿರಿ, ಅವರೇ ಸೀರೆ ಕೊಡ್ತಾರೆ. ಸೀರೆ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು ಆಮೇಲೆ ಎಲ್ಲರೂ ಸೀರೆ ಚೇಂಜ್ ಮಾಡಿದರು. ಆಮೇಲೆ ನಾವು ಅವ್ರಿಗೆ ವಿಡಿಯೋ ತೆಗಿ ಅಂದೆ, ಹಂಗಾಗಿ ವಿಡಿಯೋ ತೆಗಿತಾಯಿದ್ರು. ಆಮೇಲೆ ಯೂಟ್ಯೂಬಲ್ಲಿ ಬರುತ್ತಾ ಅಂತ ಕೇಳ್ತಾಯಿದ್ರು. ಹೌದು ಅಂತಂದೆ. ಬಟ್ ಹಾಲಂತೂ ಸಖತ್ತಾಗಿತ್ತು ನೋಡ್ರಿ ಫ್ರೆಂಡ್ಸ್. ಹಾಲಂತೂ ಸೂಪರಾಗಿತ್ತು. ಆಮೇಲೆ ಕರೆಂಟ್ ಬಂದಮೇಲೆ ಮತ್ತೆ ಒಂದು ಸತಿ ತೆಗೆದೆ. ಮೇಲುಗಡೆ ಅದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಭಾಳ ಸಖತ್ತಾಗಿತ್ತು. ನಾನು ಏನಕ್ಕೆ ಈ ಕೆಲಸಕ್ಕೆ ಸೇರಿದೆ ಅಂದರೆ, ನನ್ನ ಫ್ರೆಂಡ್ಸ್ ಅಂದರೆ ಇವರು ಇದ್ದಾರಲ್ಲ ಇವರು, ಆಮೇಲೆ ಇನ್ನೊಬ್ಬರು ಅವ್ರು ನನಗೆ ಕರ್ಕೊಂಡು ಹೋದರು. ಹಾಗಾಗಿ ನಾನು ಹೋದೆ. ಕೆಲಸ ಯಾವುದಾದ್ರೂ ಮಾಡಬೇಕಲ್ವ ಫ್ರೆಂಡ್ಸ್, ನಿಜವಾಗ್ಲೂ. ಹಾಗಾಗಿ ಏನು ಮುಜುಗರ ಅಂತ ಪಟ್ಕೊಳ್ಳಲಿಲ್ಲ, ಹಾಗೆ ಹೋದೆ. ಇಲ್ಲೆಲ್ಲ ಫೋಟೋ ತೆಗಿಯೋಕೆ ನಿಂತಾಯಿದ್ರು. ನಮ್ಗೆ ಕರ್ಕೊಂಬಂದಿದ್ದ ಚೂಡಿದಾರ್ ಹಾಕ್ಕೊಂಡಿದ್ರಲ್ಲ ಅವರೇ ನಮಗೆ ಎಲ್ಲ ಹೇಳ್ಕೊಡೋದು. ಅಂದರೆ ವಾಡಪಿಗೆಲ್ಲ ಅವರೇ ಕರೆದಿದ್ದು. ಆಮೇಲೆ ಪ್ಲೇಟು ಇವೆಲ್ಲ ವಾಟಿ ಬಟ್ಲೆಲ್ಲ ಇಡ್ತಾಯಿದ್ವಿ ನೋಡ್ರಿ ಫ್ರೆಂಡ್ಸ್. ಸ್ಪೂನು ಎಲ್ಲ ಟೇಬಲಲ್ಲಿ ಇಡ್ತಾಯಿದ್ವಿ ಕ್ಲೀನಾಗೆಲ್ಲ. ನಾನು ಸುಮ್ಮನೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನೋಡ್ರಿ ಫ್ರೆಂಡ್ಸ್. ನಾನಿದು 4ನೇ ಸರ್ತಿ ಹೋಗಿದ್ದು. ಬಟ್ ನಾನು ಅವತ್ತೆಲ್ಲ ಹೋಗಿದ್ದು ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಆಮೇಲೆ ಮತ್ತೆ ಇದು ವೀಡಿಯೋ ತೆಗಿತಾ ಇದ್ದೀನಿ. ಆದಮೇಲೆ ನೋಡ್ರಿ ಫ್ರೆಂಡ್ಸ್, ಊಟಕ್ಕೆಲ್ಲ ಇಟ್ಟಿದ್ದರು. ನಾವೇ ಇಟ್ಟಿದ್ವಿ ಎಲ್ಲ. ಅಲ್ಲಿ ರಸಗುಲ್ಲ ಇತ್ತು, ಆಮೇಲೆ ಜಿಲೇಬಿ, ಅನ್ನ, ಸಾಂಬಾರು, ಪನ್ನೀರ್ ಬಾಜಿ, ಮಿಕ್ಸ್ ಬಾಜಿ, ಆಮೇಲೆ ಬದನೆಕಾಯಿ ಪಲ್ಯ ಎಲ್ಲ ಕೂಡ ಇತ್ತು. ಚಪಾತಿ ಈ ಥರ ಮಡಚಿಟ್ಟಿದ್ರು. ಆಮೇಲೆ ಬಜ್ಜಿ ಇರಲಿಲ್ಲ, ಪಾಪಡಿ ಅಂದರೆ ಇತ್ತು. ಆ ಕಡೆನೂ ಊಟಕ್ಕೆ ನೀಡ್ತಾಯಿದ್ರು, ಈ ಕಡೆನೂ ನೀಡ್ತಾಯಿದ್ವಿ ನೋಡ್ರಿ ಫ್ರೆಂಡ್ಸ್. ಅದಾದಮೇಲೆ ನಮಗೆ ಊಟ ಮಾಡಂತಂದ್ರು. ಎಲ್ಲರೂ ಬ್ರಷ್ ಅಂತೂ ಫುಲ್ ಖಾಲಿ ಆಯಿತು. ಊಟ ಮಾಡಂದ್ರು, ಹಂಗಾಗಿ ನಾವು ಊಟ ಮಾಡ್ತಾಯಿದ್ವಿ. ಅದು ವಾಸನೆ ಎಲ್ಲ ಕುಡಿದು ನಮ್ಗೆ ಊಟನೇ ಹೋಗಲ್ಲ ನೋಡ್ರಿ ಫ್ರೆಂಡ್ಸ್. ಅಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೆ ಅಷ್ಟೇ ನಾನು. ಅದಾದಮೇಲೆ ಮನೆಗೆ ಬಂದೆ. ಫುಲ್ ಸುಸ್ತಾಗ್ತಾಯಿತ್ತು ನನಗೆ. ಟಯರ್ಡ್ ಅಂತ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಮಕ್ಕಳನ್ನ ಊಟ ಮಾಡಿಸಿ ಆಮೇಲೆ ನಾನು ಅಲ್ಲೇ ಊಟ ಮಾಡಿ ಬರ್ತೀನಲ್ವ, ಸ್ವಲ್ಪ ಮಕ್ಳಿಗೋಸ್ಕರ ಕೊಡ್ತಾರೆ ಅವರು. ಒಂದೊಂದು ಸ್ವಲ್ಪ ಕೊಡ್ತಾರೆ. ಅದು ಊಟ ಮಾಡಿದ್ರು ಅವ್ರ ಮಕ್ಕಳೆಲ್ಲ. ನಿದ್ದೆ ಫುಲ್ ಬರ್ತಾಯಿತ್ತು. ಬೆಳಗ್ಗೆ 9 ಗಂಟೆಗೆ ಹೋದವಳು, ಇವಾಗ 5 ಗಂಟೆಗೆ ಬಂದಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಭಾಳ ಸುಸ್ತಾಗ್ತಾಯಿತ್ತು. ನಿಂತ್ಕೊಂಡು ನೀಡಬೇಕಲ್ವ, ಹಾಗಾಗಿ ಸುಸ್ತಾಗ್ತಾಯಿತ್ತು ನೋಡ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಬಾಯ್.